ನಮಸ್ಕಾರ. ಇವತ್ತೊಂದು ವಿಶೇಷವಾದಂಥ ಸಂದರ್ಭ ಅಂದರೆ ತಪ್ಪಾಗಲಾರ್ದು. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಒಂದು ಜಾವಗಲ್ಲು ಹೋಬಳಿ ಕೇಂದ್ರ. ಈಗಾಗಲೇ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಈ ಗ್ರಾಮ ಜಾವಗಲ್ಲು, ಜೊತೆಗೆ 900 ವರ್ಷಗಳ ಇತಿಹಾಸ ಇರತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಶಿಲ್ಪಕಲೆಯ ದೇಗುಲವಾದಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಇರತಕ್ಕಂಥ ಈ ಗ್ರಾಮದಲ್ಲಿ ವಿಶೇಷವಾಗಿ ಇತ್ತೀಚಿನ ವರ್ಷದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಹರಿಜಿಯವರು ಪ್ರಾರಂಭಿಸಿರ್ತಕ್ಕಂಥ ಶೂನ್ಯ ಫೌಂಡೇಶನ್ ವಿಶೇಷವಾದಂಥ ಕೆಲಸವನ್ನು ಮಾಡ್ಕೊಂಬರ್ತಾ ಇದೆ. ಪ್ರತಿ ತಿಂಗಳು ಹುಣ್ಣಿಮೆ ಕಾರ್ಯಕ್ರಮದ ಜೊತೆಗೆ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಈ ಜಿಲ್ಲೆಯ ಪರಂಪರೆ, ಈ ನಾಡಿನ ಪರಂಪರೆಯನ್ನು ಬಿಂಬಿಸ್ತಕ್ಕಂಥ ವಿಶೇಷ ಕಾರ್ಯಕ್ರಮಗಳು, ಹಾಗೆ ಜೊತೆಗೆ ಈ ಭಾಗದ ರೈತರಿಗೆ ಮತ್ತು ಕೃಷಿಕರಿಗೆ ಅನುಕೂಲ ಆಗ್ತಕ್ಕಂಥ ವಿಶೇಷವಾದಂಥ ಒಂದು ತರಬೇತಿ ಶಿಬಿರಗಳನ್ನ ಮಾಡೋ ಮುಖೇನ ಒಂದಷ್ಟು ಜಾಗೃತಿಯನ್ನು, ಪರಿಸರ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ದು, ಆರೋಗ್ಯ ಕಾಳಜಿಯನ್ನು ಮೂಡಿಸ್ತಕ್ಕಂಥದ್ದು, ಹಾಗೆಯೇ ಗಿಡ ನೆಡ್ತಕ್ಕಂಥ ಇನ್ನಿತರೆ ಸಾಮಾಜಿಕವಾದಂಥ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಹಾಗೆಯೇ ಪ್ರತಿ ತಿಂಗಳು ಒಬ್ಬೊಬ್ಬ ಸಂಪನ್ಮೂಲ ವ್ಯಕ್ತಿಯನ್ನು ಕರೆಸಿ, ಈ ನಾಡಿನ ಬಹಳ ದೊಡ್ಡ ದಿಗ್ಗಜರನ್ನು ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಈ ಜನಗಳಿಗೆ ಉಪಯೋಗ ಆಗ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂಥ ವಿಚಾರವಾಗಿದ್ದು, ಹರಿಜಿಯವರ ಈ ಕಾರ್ಯಕ್ರಮಕ್ಕೆ ನಾವು ನಿಜವಾಗ್ಲೂ ಅತ್ಯಂತ ಪ್ರೀತಿಯಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದೀವಿ. ಈ ಏನು ಶೂನ್ಯ ಫೌಂಡೇಶನ್ ಅಂತಕ್ಕಂಥದ್ದು ಒಂದು ಹೆಸರಲ್ಲೇ ಇದೆ, ಒಂದು ಶೂನ್ಯ ಫೌಂಡೇಶನ್ ಅಂದರೆ ಜೀವನದಲ್ಲಿ ಏನೂ ಇಲ್ಲ, ಏನು ಮಾಡಬೇಕು ಅಂದರೆ ಎಲ್ಲದನ್ನೂ ಸಾಧಿಸಬೇಕು ಅಂತಕ್ಕಂಥ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡ್ರು ಮಾಡಿರ್ತಕ್ಕಂಥ ಶೂನ್ಯ ಫೌಂಡೇಶನ್ನು ಈ ಭಾಗದ, ಈ ನಾಡಿನ ಎಲ್ಲ ಜನಕ್ಕೆ ಉಪಯೋಗ ಆಗ್ತಾ ಇದೆ. ಈಗಾಗಲೇ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ವಿಶೇಷವಾಗಿ ನಮ್ಮ ಏನು ಬಂಡೀಪುರ ಇದರಲ್ಲಿ ಆನೆಯನ್ನು ವಿಶೇಷವಾಗಿ ಪ್ರೀತಿಸ್ತಕ್ಕಂಥ ಆನೆಯ ಕೇರ್ಟೇಕರ್ ಆಗಿರ್ತಕ್ಕಂಥ ಬೆಳ್ಳಿ ಬೊಮ್ಮನವರು, ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು ಅವರಿಂದ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಂಥ ಬೆಳ್ಳಿ ಮತ್ತು ಬೊಮ್ಮನವರು ಇವತ್ತು ಬಂದು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಜಾವಗಲ್ಲಿನ ಗ್ರಾಮದ ಜನಗಳ ಜೊತೆ ಬೆರೆತು ಇರತಕ್ಕಂಥದ್ದು ಭಾಳ ವಿಶೇಷ ಸಂದರ್ಭ. ಇವತ್ತು ನಮ್ಮೆಲ್ಲ ಸ್ನೇಹಿತರುಗಳು ಬಂದಿದ್ದಾರೆ, ಅವರೆಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಇದೇ ರೀತಿ ಶೂನ್ಯ ಫೌಂಡೇಶನ್ ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ತಾ ಇರಲಿ. ಪ್ರತಿ ತಿಂಗಳು ನಿರಂತರವಾಗಿ ಇದೇ ರೀತಿ ವಿಶೇಷವಾದಂಥ ಸಾಮಾಜಿಕವಾದಂಥ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು ನಿರಂತರವಾಗಿ ನಡ್ಕೊಂಡು ಹೋಗಲಿ. ನಮ್ಮೆಲ್ಲರ ಸಹಕಾರ ಇರ್ತಾ ಈ ನಾಡಿನ ಎಲ್ಲ ಸಮಸ್ತ ಬಂಧುಗಳ ಸಹಕಾರನೂ ಶೂನ್ಯ ಫೌಂಡೇಶನ್ ಜೊತೆಗಿರಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಹರಿಜಿಯವರು ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಕಟ್ಟಿದ್ದಾರೆ. ಈ ಶೂನ್ಯ ಫೌಂಡೇಶನು ಭಾಳ ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಆಶಯ ನನ್ನದು. ನಮಸ್ಕಾರ. ನಾನು ಜಾವಗಲ್ ಪ್ರಸನ್ನ ಕುಮಾರ್.